ನಮಸ್ಕಾರ ಮಹಾಲಕ್ಷ್ಮಿ. ಆರಾಮದೇರಿ? ಆರಾಮ್ ನೋಡ್ರಿ. ನೀವು ಮತ್ತೆ ಕರೆದ್ರಿ, ಅದಕ್ಕೆ ಮತ್ತೆ ಬಂದಿವಿ ನೋಡ್ರಿ. ಆಲ್ರೆಡಿ 2 ವಿಡಿಯೋ ಆಗ್ಯದ ಈಗ ಮಹಾಲಕ್ಷ್ಮಿ ಅವ್ರದ್ದು. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ರೀ. ಮತ್ತೇನೋ ಹೊಸ ಐಟಮ್ ಮಾಡಕತ್ತೀವಿ ಬರ್ರಿ ಅಂತ ನಮ್ಗೆ ಇನ್ವೈಟ್ ಮಾಡಿದ್ರು. ಇದು ಮತ್ತೆ 3ನೇ ವಿಡಿಯೋ ನೋಡ್ರಿ ಅವತ್ತು. ಏನೇನ್ ಮಾಡಕತ್ತಾರ ನೋಡ್ರಿ. ಈಗ ಹೊಸದಾಗಿ ಸಜ್ಜಿ ರೊಟ್ಟಿ ಸ್ಟಾರ್ಟ್ ಮಾಡ್ಯಾರ ಇವರು. ಆಮೇಲೆ ಜೋಳದ ರೊಟ್ಟಿನೂ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಚಟ್ನಿ ಪುಡಿ ಸ್ಟಾರ್ಟ್ ಮಾಡ್ಯಾರ. ಈ ಸದ್ಯಕ್ಕೆ ಸ್ಟಾಕ್ ಇಲ್ಲ ಅವ್ರ ಹತ್ರ, ಯಾಕಂದ್ರೆ ಅವರು ಯಾವ್ದನ್ನು ಸ್ಟಾಕ್ ಇಡಲ್ಲ ರೀ ಅವರು. ನೀವು ಇವತ್ತು ಬೇಕಾ, ನಿಮ್ಗೆ ಬೆಳಗ್ಗೆ ನೀವು ಆರ್ಡರ್ ಕೊಟ್ರೆ ಸಾಯಂಕಾಲ ಎಲ್ಲ ಕೊಡ್ತಾರೆ ನಿಮ್ಗೆ ಅವರು. ಇಲ್ಲ ನೀವು ಸಾಯಂಕಾಲ ಆರ್ಡರ್ ಕೊಟ್ರೆ ನಾಳೆ ಬೆಳಗ್ಗೆ ಕೊಡ್ತಾರೆ. ಒಟ್ಟು ಒಂದಿನ ಟೈಮ್ ನೋಡ್ರಿ ಅವ್ರಿಗೆ. ಮಾಡಿ ಇಡಲ್ಲ ರೀ ಅವರು. ಈಗ ನಾವು ಹೊರಗಡೆ ಎಲ್ಲ ತಗೊಂತೀವಲ್ರಿ, ಮಾಡಿ ಇಟ್ಟಿರ್ತಾರ. ಅದೇನೋ 1 ವಾರ ಆಗಿರ್ತದೋ, 15 ದಿನ ಆಗಿರ್ತದೋ, ತಿಂಗಳಾಗಿರ್ತದೋ. ಅದು ತಂದು ನಾವು ಮನೆಯಾಗ ತಿಂದು ನೋಡಿದ್ಮೇಲೆ ಗೊತ್ತಾಗ್ತದೆ ನಮ್ಗೆ. ಆಮೇಲೆ ಅವ್ರು ಅದು ಯಾವ್ದು ಆಯಿಲ್ ಹಾಕಿರ್ತಾರೋ ನಮ್ಗೆ ಗೊತ್ತಿಲ್ಲ. ಏನಂದ್ರೆ ಚಂದ ನೀಟ ಹೊಂದಿಸ್ತಿರ್ತಾರ ಅವರು. ನೋಡ್ತೀವಿ, ತರ್ತೀವಿ ಅಷ್ಟೇ. ಅದ್ ನೋಡಿದ ತಕ್ಷಣ ಟೆಂಪ್ಟ್ ಆಗುತ್ತೆ ನಮ್ಗ, ತಿನ್ಬೇಕಪ್ಪ ಅಂತಂದು. ಸುಮ್ನೆ ಏನೋ ತರಕ್ ಹೋಗಿರ್ತೀವಿ, ಏನೋ ತಗೊಂಡ್ ಬರ್ತೀವಿ. ಇಲ್ಲೇ ಹಂಗಲ್ಲ ರೀ. ನಿಮ್ ಮನ್ಸಿಗೆ ಏನ್ ತಿನ್ಬೇಕು ಅನಿಸ್ತದ, ನಿಮ್ಗೆ ಏನ್ ಬೇಕು ಅನಿಸ್ತದ, ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು. ನಮ್ಗೆ ಹಿಂಗ್ ನೋಡ್ರಿ, ಈಗ ನಿಪ್ಪಟ್ಟು ಬೇಕಮ್ಮ, ನಿನ್ನೆ ಆರ್ಡರ್ ಅದೇ ನಿನ್ನೆ ಸಾಯಂಕಾಲ ಮಾಡ್ಯಾರ. ನಿನ್ನೆ ನಮಗ ಬರಕ್ ಆಗಿಲ್ಲ. ಅವ್ರು ನಿನ್ನೆ ಕರೆದ್ರು, ಮಾಡ ಮುಂದನೆ ಬರ್ರಿ ಅಂತ ಕರೆದ್ರು. ನಿನ್ನೆ ನಾವ್ ಒಂದ್ ಕಡೆ ಬೇರೆ ಕಡೆ ಹೋಗಿದ್ವಿ, ಬರೋದ್ ಆಗ್ಲಿಲ್ಲ. ಆಮೇಲೆ ನೋಡ್ರಿ, ಅವ್ರು ಯಾವನು ಸ್ಟಾಕ್ ಇಡಲ್ಲ ರೀ. ಅದ ಹೇಳಿದ್ನಲ್ಲ ನಾನು, ನೀವು 1 ದಿನ ಬಿಫೋರ್ ಹೇಳಿದ್ರೆ ನೆಕ್ಸ್ಟ್ ಡೇ ಕೊಟ್ಬಿಡ್ತಾರ ಅವ್ರು ನಿಮ್ಗ. ಏನೇನು ನೋಡ್ರಿ, ಚಕ್ಲಿ ಹೊಸ್ದಾಗಿ ಈಗ ಚಕ್ಲಿ ಮಾಡಕತ್ತಾರ್ರಿ. ಫಸ್ಟ್ ಚಕ್ಲಿ ಇದ್ದಿದ್ದಿಲ್ಲ ಅವ್ರು ಮಾಡ ಮುಂದೆ. ಫಸ್ಟ್ ಅವಾಗ ಚಕ್ಲಿ ಇದ್ದಿದ್ದಿಲ್ಲ ರೀ. ಈಗ ಚಕ್ಲಿನೂ ಮಾಡಕತ್ತಾರ. ಆಲ್ರೆಡಿ ಶಂಕರಪಾಳೆ ಮೊದ್ಲಿಂದ ಮಾಡ್ತಾರ. ಅವಲಕ್ಕಿ ಇದರಲ್ಲಿ ಇದು ಕಾರ್ನ್ ಅವಲಕ್ಕಿ ರೀ, ಮತ್ತೆ ಪೇಪರ್ ಅವಲಕ್ಕಿ ಮಾಡ್ತಾರ. ಆಮೇಲೆ ಮಂಡಾಳ್ ಚುಡುವನು ಮಾಡ್ತಾರ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ನೋಡ್ರಿ ಮಂಡಾಳ್ ಚುಡುವ. ಅದನ್ನು ಬೇಕಿದ್ರು ಮಾಡಿ ಕೊಡ್ತಾರ. ಆಮೇಲೆ ಮತ್ತೆ ಕರ್ಚಿಕಾಯಿ ಮೊದ್ಲು ಮಾಡ್ತಿದ್ದೀರಿ, ಈಗನು ಮಾಡಕತ್ತಾರ. ಮತ್ತೆ ಇವ್ರದ್ದು ಫೇಮಸ್ ಅಂತಂದ್ರೆ ನಿಪ್ಪಟ್ಟು ನೋಡ್ರಿ. ನೀವು ಎನಿ ಟೈಮ್ ತಗೊಳ್ರಿ, ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ನೋಡ್ರಿ. ಇದು ನಮಗೂ ಎಲ್ಲರಿಗೂ ಇಷ್ಟ. ಆಮೇಲೆ ಶಂಕರಪಾಳೆನೂ ಇಷ್ಟ. ಈಗ ನೋಡ್ರಿ ರೀಸೆಂಟಾಗಿ ಮತ್ತೆ ಇದು ಸಜ್ಜಿ ರೊಟ್ಟಿ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಜೋಳದ ರೊಟ್ಟಿ ಸ್ಟಾರ್ಟ್ ಮಾಡ್ಯಾರ್ರಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅಂದ್ರೆ ಏನ್ ಹೇಳ್ರಿ, ಚಟ್ನಿ ಪುಡಿ ಇರ್ಲಾರ್ದ ಮನೆ ಯಾವ್ದು ಇಲ್ಲ ನೋಡ್ರಿ. ನಮ್ಮ ಮನ್ಯಾಗ ಅಂದ್ರೆ ಎಲ್ಲರ ಮನೆ, ನಮ್ಮ ಉತ್ತರ ಕರ್ನಾಟಕದ ಮನೆಯಲ್ಲಿ ಸ್ಟಾಕ್ ಇರ್ತದ ರೀ. ನೀವು ಯಾರೇ ಬರ್ರಿ, ಗೆಸ್ಟ್ ಏನು ಇಲ್ಲ ಅಂದ್ರೂ 1-4 ಚಪಾತಿ 1-4 ರೊಟ್ಟಿ ಮಾಡಿ, ಚಟ್ನಿ ಪುಡಿ ಮೊಸರಾದ್ರೂ ಮಾಡಿ ಕಳಿಸ್ತೀವಿ. ತರಕಾರಿ ಇಲ್ಲದೇನು ಚಿಂತೆ ಮಾಡಲ್ಲ ರೀ ನಾವು. ಅದಕ್ಕೋಸ್ಕರ ನೋಡ್ರಿ ಚಟ್ನಿ ಪುಡಿ ಇವ್ರ ಹತ್ರ ಫೇಮಸ್. ಏನೇನಂದ್ರೆ ಶೇಂಗಾ ಪುಡಿ ಇದೆ ರೀ, ಆಮೇಲೆ ಗುರಳ್ ಪುಡಿ ಇದೆ ರೀ, ಆಮೇಲೆ ಅಗಸಿ ಚಟ್ನಿ ಪುಡಿ ಇದೆ ರೀ, ಮತ್ತೆ ಬೆಳ್ಳುಳ್ಳಿ ಪುಡಿ ರೀ, ಅದೇ ಗಾರ್ಲಿಕ್ ಪೌಡರ್ ಅಂತೀವಲ್ಲ, ಇದು 4 ಸಿಗ್ತದ ನೋಡ್ರಿ ಇವ್ರ ಹತ್ರ. ಫ್ರೆಶ್ ಮಾಡಿ ಕೊಡ್ತಾರ. ನೀವು 1/2 kg ಕೇಳ್ರಿ, 100 ಗ್ರಾಮ್ ಕೇಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ವೇಯಿಂಗ್ ಮಿಷನ್ ಇದೆ ರೀ ಇವ್ರ ಹತ್ರ. ಮೊದ್ಲು ಇದ್ದಿದ್ದಿಲ್ಲ, ಮತ್ತೆ ನಾವು ಹೇಳಿದ್ವಿ. ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಕೊಡ್ತಿದ್ದೀರಿ ಇವರು. ಇಲ್ಲ ರೀ, ಲಾಸ್ ಆಗುತ್ತಾ. ಯಾಕಂದ್ರೆ ಎಲ್ಲ ಕಡೆ ನೋಡ್ರಿ ಪಾಮಾಯಿಲ್ ಆಯಿಲ್ ಬಳಸ್ತಾರ. ನಾವು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತು. ಆದ್ರೆ ಇದನ್ನ ಹೇಳ್ಬಾರ್ದು. ಎದಕ್ಕೆ ಹೇಳಕತ್ತೀನಂದ್ರೆ, ಮನೆಯಾಗ ನೋಡ್ರಿ ಒಂದು ಮಹಿಳೆ ಈ ತರ ಬಿಸ್ನೆಸ್ ಮಾಡ್ಕೊಂಡು ಅವ್ರು ಏನೋ ಒಂದು ನಾನು ದುಡಿಬೇಕಪ್ಪ, ಎಲ್ಲದಕ್ಕೂ ಗಂಡನ ಮುಂದೆ ಕೈ ಚಾಚಬಾರ್ದು, ನಾನು ಒಂದು ಸ್ವತಂತ್ರವಾಗಿ ಏನಾದ್ರೂ ಮಾಡ್ಬೇಕು. ಯಾಕಂದ್ರೆ ಹೊರಗೆ ಹೋಗಿ ದುಡಿಯಕ್ ಆಗಲ್ಲ. ಎಜುಕೇಶನ್ ಜಾಸ್ತಿ ಇಲ್ಲ, ಡಿಗ್ರಿ ಮಾಡ್ಯಾರ. ಸುಮ್ನೆ ಹೊರಗೆ ಹೋಗಕ್ಕಾಗಲ್ಲ. ಸಣ್ಣ 2 ಮಕ್ಕಳಿದ್ದಾವ. ಮನೆಯಲ್ಲೇ ನಾನು ಏನಾದ್ರೂ ಮಾಡ್ಬೇಕಪ್ಪ ಅನ್ನಕತ್ತಾರ ಅವರು. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ಇವರು ಪಾಮಾಯಿಲ್ ಆಯಿಲ್ ಬಳಸಂಗಿಲ್ಲ ರೀ. ಯಾವ್ದ್ರಿ ಇದು ಆಯಿಲ್ ನಿಮ್ದು? ನಮ್ದು ಸನ್ಫ್ಲವರ್ ಆಯಿಲ್ ಬಳಸ್ತಾರ್ರಿ ಇವರು. ಜಾಸ್ತಿ ಆರ್ಡರ್ ಬಂದ್ರೆ 5 ಲೀಟರ್ ಕ್ಯಾನ್ ಲಾಸ್ಟ್ ಟೈಮ್ ತೋರ್ಸಿನಿ ನಾನು. ನಾನೇ ಸೀಲ್ ಹೊಡೆದು ನಾನೇ ಓಪನ್ ಮಾಡೀನಿ. ನೋಡ್ರಿ ಬೇಕಿದ್ರೆ ಅದು ವಿಡಿಯೋನು ನಿಮಗೆ ಲಿಂಕ್ ಕಳಿಸ್ತೀನಿ, ನೋಡ್ರಿ ಯಾರು ನೋಡಿಲ್ಲ ಹಳಿ ವಿಡಿಯೋ. ಈಗ ಒಂದೊಂದು ಸ್ವಲ್ಪ ಆರ್ಡರ್ ಬಂದ್ರೆ 1 ಲೀಟರ್ ಪ್ಯಾಕೆಟ್ ತಂದು ಬಿಡ್ತಾರ. ಆಕ್ಚುಲಿ ಏನಂತಂದ್ರೆ ಕ್ಯಾನ್ ಯೂಸ್ ಮಾಡ್ತೀವಿ. ನಮ್ಗೆ ಎಷ್ಟು ಕಸ್ಟಮರ್ ಬರ್ತಾರೆ ಅವ್ರ ಮೇಲೆ ಡಿಪೆಂಡ್. ಇಷ್ಟ ಆರ್ಡರ್ ಕೊಟ್ಟಿದ್ರೆ ನಮ್ಗೆ 2 ಲೀಟರ್ ಎಣ್ಣೆಯಿಂದ ಇಷ್ಟೆಲ್ಲ ಐಟಮ್ ಮಾಡಿ ಆ ತರ ಅದೇ ಆ ಟೈಪ್ ಸನ್ಫ್ಲವರ್ ಎಣ್ಣೆನ ನಾವು ಯೂಸ್ ಮಾಡ್ತೀವಿ. ನೀವು ಬೇಕಿದ್ರೆ ಬಂದು ನೋಡಿನೂ ನೋಡ್ಬೋದ್ರಿ. ಹಂಗೇನಿಲ್ಲ, ಅವರು ಫ್ರೀ ಇದ್ದಾರ ಮಹಾಲಕ್ಷ್ಮಿ. ನೀವು ಆರಾಮ್ ಬಂದು ತಗೋಬಹುದು. ಯಾಕಂದ್ರೆ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಅಡ್ರೆಸ್ ಚೇಂಜ್ ಆಗಿದ್ರಿ. ಲಾಸ್ಟ್ ಟೈಮ್ ನಾವು ಅಡ್ರೆಸ್ ಕೊಟ್ಟಿದ್ದು ಸುಕೋ ಬ್ಯಾಂಕ್ ಪಕ್ಕ ಕೊಟ್ಟಿದ್ವಿ ಅಡ್ರೆಸ್. ಈಗ ಮನೆ ಚೇಂಜ್ ಮಾಡ್ಯಾರ್ರಿ ಅವರು. ಇಲ್ಲಿ ನವೋದಯ ಸ್ಕೂಲ್ ಅಪೋಸಿಟ್ ರೀ, ಅಮರ್ಕೇಡ್ ಲೇಔಟ್ ಇದೆ ಅಲ್ರಿ, ಅಮರ್ಕೇಡ್ ಹಾಸ್ಪಿಟ್ಲ್ ಬರ್ತದ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್, ಅದ್ರ ಅಪೋಸಿಟೇ ರೀ ಇವ್ರ ಮನೆ. ಈಗ ಬೋರ್ಡನ್ನು ಸ್ವಲ್ಪ ಹಾಕಂತ ಹೇಳಿನ್ರಿ ನಾನು. ಸ್ವಲ್ಪ ಬೋರ್ಡ್ ಹಾಕಿದ್ರೆ ನಿಮ್ಮ ಕಸ್ಟಮರ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತಾ. ಆಮೇಲೆ ಮೇನ್ ಏನಂತಂದ್ರೆ, ನಾವು ಈ ತರ ಮನೆಯಾಗ ಮಾಡೋರಿಗೆ, ಮಹಿಳೆಯರಿಗೆ ಎಂಕರೇಜ್ ಮಾಡ್ಬೇಕು ನೋಡ್ರಿ. ನಾವು ಎಲ್ಲೇ ಹೋಗಿ ಯಾರೋ ಪರಿಚಯ ಇರಲ್ಲ
ಗೊತ್ತಿಲ್ಲದವ್ರ ಹತ್ರ ಅದು ಯಾವ ಆಯಿಲ್ ಮಾಡಿರ್ತಾರೋ ಹೆಂಗ್ ಮಾಡಿರ್ತಾರೋ ಹೈಜೆನಿಕ್ ಇರ್ತದೋ ಇಲ್ಲೋ ಅದನ್ನು ಗೊತ್ತಿಲ್ಲ ನಮ್ಗೆ. ನಾವು ತೊಗೊಂಡು ಬರ್ತೀವಿ. ಈಗ ಇವ್ರು ನೋಡ್ರಿ ಎಲ್ಲ ನೀಟಾಗಿ ಈಗ ಸಪೋಸ್ ಸಜ್ಜಿ ರೊಟ್ಟಿನೇ ತೊಗೊಳ್ರಿ. ಈಗ ನಾನೇ ಮನೇಲಿ ಹೆಂಗೆ ತೊಳೆದು ಬಿಸಿಲಿಗೆ ಒಣಗಿಸಿ ಎಲ್ಲ ಅರಶಿನ ಎಲ್ಲ ಹಾಕಿ ನೀಟಾಗಿ ಹೆಂಗೆ ಮಾಡ್ತೀವಲ್ಲ ಸೇಮ್ ಇವ್ರೂ ಅದೇ ಟೈಪೇ ಮಾಡ್ಯಾರ ನೋಡ್ರಿ. ತೊಳೆದು ಹಾಕ್ಲಾರ್ದ ಮಾಡಲ್ಲ. ನೀವು ಹೊರಗಡೆ ಮಿಷನ್ ರೊಟ್ಟಿ ತರ್ತೀರಿ, ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ನೋಡ್ರಿ ಎಷ್ಟು ತೆಳ್ಳಗೆ ಮಾಡ್ಯಾರ ನೋಡ್ರಿ ರೊಟ್ಟಿ, ಎಷ್ಟು ತೆಳ್ಳಗೆ ಮಾಡ್ಯಾರ. ಅಷ್ಟು ನೀಟ್ ಆಗ್ಯಾವ ನೋಡ್ರಿ ರೊಟ್ಟಿ. ಭಾಳ ಚೆನ್ನಾಗಾಗ್ಯಾವ್ರಿ ರೊಟ್ಟಿ. ನೀವು ನೋಡ್ರಿ ಒಂದ್ಸತಿ ತೊಗೊಂಡು ನೋಡ್ರಿ, ನೀವು ಮತ್ತೆ ಇವ್ರನ್ನ ಬಿಡಂಗಿಲ್ಲ. ಕಾಯಂ ಕಸ್ಟಮರ್ ಆಗ್ತೀರಿ ನೋಡ್ರಿ ಮಹಾಲಕ್ಷ್ಮಿಗೆ. ಯಾಕಂದ್ರೆ ಇದು 3ನೇ ಸತ ವಿಡಿಯೋ ಮಾಡೋದು ನಾವು. ನೀವು ನೋಡ್ರಿ, ಸಪೋರ್ಟ್ ಮಾಡ್ರಿ. ಸ್ಕೂಲಲ್ಲಿ ನಾವು 10 ರೂಪಾಯಿ ಪಾಕೆಟ್ ಮಾಡ್ತಿದ್ವಿ, ಬಟ್ ಇವಾಗ ಯೂಟ್ಯೂಬ್ ಚಾನಲ್ ದಿಂದ ನಮ್ಗೆ ಸ್ವಲ್ಪ ತುಂಬಾ ಒಳ್ಳೇದಾಗಿದೆ. ಸೊ ನಾವು ಚಕ್ಲಿನ ಮಾಡ್ತಿರ್ಲಿಲ್ಲ. ಎಲ್ಲರೂ ಕಸ್ಟಮರ್ ನಮ್ಗೆ ಫೋನ್ ಮಾಡಿ ಚಕ್ಲಿ ಮಾಡಿ ಏನಾದ್ರೂ ಒಂದು ಸ್ಪೆಷಲ್ ಕೇಳಿದಾಗ ಓ ಹೌದಪ್ಪ ಮಾಡ್ಬೇಕಂತ ಅನ್ಸುತ್ತೆ. ಸೊ ಚಕ್ಲಿ ಮಾಡ್ತಾ ಇದೀವಿ ಇವಾಗ. ಎಲ್ಲರೂ ತಗೊಂಡೋಗಿದ್ದಾರೆ. ನಿನ್ನೆ ಸ್ವಲ್ಪ ಆರ್ಡರ್ ಬಂದಿತ್ತು. ಇಷ್ಟೇ, ನಾವು ಮನೇಲಿ ಯಾವುದೋ ಸ್ಟಾಕ್ ಇರಲ್ಲ. ಸ್ಕೂಲಿಗೆ ಹೋಗಿ 10 ರೂಪಾಯಿದು ಒಂದು ಪಾಕೆಟ್ ಈ ಥರ ಮಾಡಿ ಕೊಡ್ತೀವಿ ನಾವು. ಎಲ್ಲ ನಿಪ್ಪಟ್ಟಾಗಲಿ ಕರ್ಚಿಕಾಯಿ ಆಗಲಿ ಇವೆಲ್ಲ ಈ ಥರ ಪಾಕೆಟ್ ಮಾಡಿ ಸೇಲ್ ಮಾಡ್ತೀವಿ. ಏನಂದ್ರೆ ಹುಡುಗರು ತಗೊಂತಾರ್ರಿ, ಸುಮ್ಮನೆ ಅದು ಕುರ್ಕುರಿ ಅದು ಇದು ತಗೊಂತಾರಲ್ರಿ. ಅದು ತಗೊಳೋ ಬದ್ಲು ಇದು ಮನೆಗೆ ಮಾಡಿದ್ದಲ್ಲ, ಅವ್ರ ಮಕ್ಕಳನ್ನ ಅಲ್ಲಿ ಸ್ಕೂಲಿಗೆ ಹೋಗ್ತಾರಲ್ರಿ, ಹೆಂಗು ಬಿಡಕ ಕರ್ಕೊಂಡ್ ಬರಕ ಹೋಗ್ತಿರ್ತಾರಲ್ಲ, ಸ್ವಲ್ಪ ಪರಿಚಯ ಮಾಡ್ಯಾರ ಹಿಂಗ್ ಮಾಡ್ತೀವಿ ಅಂತಂದು. ಹಿಂಗಾಗಿ ಅಲ್ಲಿ ಸ್ಕೂಲಲ್ಲಿನೂ ಏನು ಇವ್ರಿಗೇನು ಇದು ಮಾಡಲ್ಲ, ಸಪೋರ್ಟ್ ಮಾಡ್ತಾರ. ಮನೆಯಲ್ಲೇ ಮಾಡ್ಕೊಂಡ್ ಬರ್ತಾರಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ತಗೊಂತಾರ ಹುಡುಗರು ಅಂತಂದು ಇವ್ರ ಹತ್ರನೇ ತಗೊಂತಾರ ನೋಡ್ರಿ ಮಕ್ಕಳೆಲ್ಲ. ಆಮೇಲೆ ಇದು ನೋಡ್ರಿ, ಇದು ಕವರನ್ನು ಚೆನ್ನಾಗಿದೆ ರೀ. ಇವ್ರು ಪ್ಯಾಕಿಂಗ್ ಮಾಡೋ ಕವರ್ ಯಾವುದು ಇದು ಇಲ್ಲ ರೀ, ಕಡಿಮೆ ಕ್ವಾಲಿಟಿ ಏನಿಲ್ಲ ರೀ, ಚೆನ್ನಾಗಿದೆ. ಆಮೇಲೆ ಇವರು ಈಗ ತೂಕ ಮಾಡಿನೂ ಕೊಟ್ಬಿಡ್ತಾರ್ರಿ. ಇವ್ರಿಗೇನು ಲಾಸ್ ಇಲ್ಲ, ನಮಗೂ ಲಾಸ್ ಇಲ್ಲ. ನಮ್ಗೇನು ಲಾಸ್ ಆಗಲ್ಲ ಬಿಡ್ರಿ. ಜಾಸ್ತಿನೇ ಕೊಟ್ಟಾರ ಅವ್ರು ಪಾಪ ಕ್ವಾಂಟಿಟಿ. ಫಸ್ಟಿಗೆ ಅದು ಅಳತಿ ಗೊತ್ತಾಗ್ತಿದ್ದಿಲ್ಲಲ್ಲ. ಈಗ ನೋಡ್ರಿ ಎಲ್ಲ ವೇಯಿಂಗ್ ಮಿಷನ್ ಅಂತ ಅಂದಾರ, ತೂಕ ಮಾಡಿನೇ ಕೊಟ್ಬಿಡ್ತಾರೆ. ಏನು ಕಿರಿಕಿರಿ ಇಲ್ಲ ನೋಡಿ. ಸ್ವಲ್ಪ ನಾವು ಹೆಚ್ಚಿಗೆ ಹಾಕಿರ್ತೀವಿ. 9 ಗ್ರಾಮ್ ಹೆಚ್ಚಿಗೆ ಹಾಕಿರಿ. ಹೆಚ್ಚಿಗೆ ಹಾಕಿ ಇರ್ಲಿ ಬಿಡ್ರಿ. ಯಾವಾಗಲೂ ಚಾನಲ್ ಇಂದ ನಮ್ಗೆ ಒಳ್ಳೇದಾಗೈತಿ. ನಾವು ಒಂದ್ ಸ್ವಲ್ಪ ನಮ್ ಕಸ್ಟಮರಿಗೆ ಸ್ವಲ್ಪ ಇದನ್ನ ಮಾಡ್ರಿ, ನೀವು ಹೆಚ್ಚಿಗೆ ಕೊಡ್ರಿ. ಇಲ್ರಿ, ನಾನ್ ನಿಮ್ಗೆ ಕೊಡ್ತೀನಿ. ಆ ಥರ ಇಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಹಂಗ ಕೊಡ್ತೀನಿ. ತಿನ್ನೋ ಪದಾರ್ಥ ಎಲ್ಲ ಅಳತಿ ಮಾಡ್ಬಾರ್ದು, ಸ್ವಲ್ಪ ಹೆಚ್ಚಿಗೆ ಇರ್ಲಿ. ಇಲ್ಲ, ನೆನೆಸ್ತಾರ ಅಷ್ಟೇ. ನಾನು ಯಾವಾಗ ಕಂಪ್ಲೀಟ್ ಅಂತ ಒಂದು ಬಂದಿಲ್ಲ ರೀ, ಬಟ್ ಯೂಟ್ಯೂಬ್ ಚಾನಲ್ ಇಂದ ನಾನು ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ತಗೊಂಡೇನ್ರಿ. ಇನ್ನ ಬೆಳೀರಿ, ಚೆನ್ನಾಗೈತೆ. ಜಗ್ಗಿ ಆರ್ಡರ್ ಬರ್ಲಿ ನಿಮ್ಗೆ.